ಹಲೋ ಕರುನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನ್ನದ ವ್ಲಾಗ್. ಇವತ್ತು ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ ಬಿಕಾಸ್ ವೋಲ್ವೋ ಕಾರ್ ರಿವ್ಯೂ ಮಾಡೋಣ ಅಂತ. ಸೊ ನಮ್ಮ ಜೊತೆಗಿದೆ ಇವತ್ತು ಹೊಸ ವೋಲ್ವೋ XC90. ಸೊ ಈ ಕಾರ್ನ ಒಂದು ಒಳ್ಳೆ ಲೊಕೇಶನಿಗೆ ತೊಗೊಂಡೋಗಿ ರಿವ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಕಂಪ್ಲೀಟ್ ವ್ಲಾಗ್ನ ನೋಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಅಂಡ್ ಸ್ಟಾರ್ಟ್ ದ ವ್ಲಾಗ್. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಸ್ಟರ್ ರಾಹುಲ್ ಬ್ರೋ. ಮೈಸೂರಿಂದ ಬೆಂಗಳೂರಿಗೆ ಬಂದೆ ಕಾರ್ ರಿವ್ಯೂ ಮಾಡೋಣ ಅಂತ. ಬೆಂಗಳೂರಲ್ಲಿ ಒಂದು ಖಾಲಿ ಜಾಗನೂ ಸಿಗಲಿಲ್ಲ, ಅದಕ್ಕೆ ನಂದಿ ಹಿಲ್ಸ್ ತನಕ ಬಂದಿದ್ದೀವಿ ಈ ಕಾರ್ನ ರಿವ್ಯೂ ಮಾಡೋದಕ್ಕೋಸ್ಕರ. ಪೀಸ್ಫುಲ್ ಆಗಿರೋ ಒಂದು ಜಾಗ ಸಿಕ್ತು. ಸೊ ನಮ್ಮ ಜೊತೆ ಇವತ್ತು ರಾಹುಲ್ ಬ್ರೋ ಇದ್ದಾರೆ. ಅವರು ನನಗೆ ಏನಕ್ಕೆ ಕಾರ್ ತೊಗೊಬೇಕು ಅಂತ ಇವತ್ತು ಹೇಳ್ತಾರಂತೆ, ಬನ್ನಿ ನೋಡೋಣ. ಸೊ ಯೂಶಲಿ ನಾವು ಒಂದಷ್ಟು ದಿವಸದಿಂದ ಮೈಸೂರಿಗೆ ಬಂದಾಗೆಲ್ಲ ನೀವು ಓಡಿಸಿದ್ದೀರಾ, ಎಕ್ಸ್ಪೀರಿಯನ್ಸ್ ಹೇಗೆ? ಎವ್ರಿ ಟೈಮ್ ಈ ಕಾರ್ ಮೈಸೂರಿಗೆ ಬಂದಾಗ ಒಟ್ಟಿನಲ್ಲಿ ಡ್ರೈವ್ ಮಾಡಿರ್ತೀನಿ ನಾನು. ಬಟ್ ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಕಾರ್? ಇದು 98 lakhs ಎಕ್ಸ್ ಶೋರೂಮ್. ಆನ್ ರೋಡ್ ಬರೋಷ್ಟಲ್ಲಿ 1 crore ಮೇಲೆ ಆಗುತ್ತೆ. ಕಾರಲ್ಲಿ ಈಗ ಏನೆಲ್ಲ ಯೂನಿಕ್ ಇದೆ ಅನ್ನೋದು ನನಗೆ ತೋರಿಸ್ಬೇಕು. ಫಸ್ಟ್ಲಿ ಏನಂದ್ರೆ, ಯೂಶಲಿ ಇಷ್ಟು ದೊಡ್ಡ ಗಾಡಿ ನೋಡಿದ್ರೆ ಎಲ್ಲರೂ ಶಾಫರ್ ಡ್ರಿವನ್ ಅನ್ಕೊಂತಾರೆ, ಇದು ಅಥವಾ ಡ್ರೈವರ್ ಇಟ್ಕೊಳ್ಳೇಬೇಕು ಓಡಿಸೋದಕ್ಕೆ ಅನ್ನೋದು ಫೀಲ್ ಇರುತ್ತೆ. ಬಟ್ ನಮ್ಮ ಗಾಡಿ ಏನಂದ್ರೆ ಇಟ್ಸ್ ಯೂನಿಕ್. ಈವನ್ ದೋ ಇಟ್ ಇಸ್ ಬಿಗ್, ಇಷ್ಟು ದೊಡ್ಡದಿದ್ರೂ ನೀವೇ ಯೂಸ್ ಮಾಡ್ಕೋಬೋದು. ಈವನ್ ನಮ್ಮ ಬೆಂಗಳೂರು ಸಿಟಿಲೂ ಏನು ತುಂಬ ದೊಡ್ಡ ಗಾಡಿ ಎತ್ಕೊಂಡು ಓಡಿಸ್ತಾ ಇದೀವಿ ಅಂತ ಅನ್ಸ. ನಾಟ್ ವೆರಿ ಬಿಗ್ ಕಾರ್ ಟು ಡ್ರೈವ್. ಆಚೆ ನೋಡಕ್ಕೆ ದೊಡ್ಡದಾಗಿದೆ, ಬಟ್ ಒನ್ಸ್ ಯು ಆರ್ ಇನ್ ಡ್ರೈವರ್ ಸೀಟ್ ಫೀಲಿಂಗ್ ಬರಲ್ಲ. ಎವ್ರಿ ಆಂಗಲ್ ಯಾವುದು ಜಾಸ್ತಿ ಬ್ಲೈಂಡ್ ಸ್ಪಾಟ್ ಇಲ್ಲ, ಒಳ್ಳೆ 360 ಕ್ಯಾಮ್ರಾ ಇದೆ, ಲೋ ಸ್ಪೀಡ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ. ಸೊ ನೀವು ಕ್ರಾಲಿಂಗ್ ಸ್ಪೀಡ್, ಟ್ರಾಫಿಕ್ ನೋಡಿದೆ ಭಯ ಆಯ್ತು ಬರ್ಬೇಕಾದ್ರೆ. ಟ್ರಾಫಿಕಲ್ಲಿ ಇದ್ದೀವಿ, ಏನು ಮಾಡಬೇಕು? ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಗೆ ಹಾಕಿ ಬಿಟ್ಬಿಟ್ಟಿದ್ದಾರೆ. ನಾನು ಇದೇನು ನೋಡ್ತೀನಿ, ಕಾರ್ 8-9 ಸ್ಪೀಡಲ್ಲಿ ಹೋಗ್ತಾ ಇದೆ ಅದ್ರ ಪಾಡ್ಗದು. ಲೇನ್ಸ್ ಇದ್ರೆ ತಲೆ ಕೆಡ್ಸ್ಕೊಳ್ಳೋದೇನು ಬೇಡ, ಅದೇ ಬ್ರೇಕ್ ಮಾಡ್ಕೊಳ್ಳೋದು, ಅದೇ ಓಡಿಸೋದು. ಲೇನ್ ಕೀಪ್ ಅಸಿಸ್ಟ್ ಇಸ್ ನಾರ್ಮಲ್, ಓಕೆ. ಲೇನ್ ಇರಬೇಕು, ಜೊತೆಗೆ ಕ್ರಾಲಿಂಗ್ ಸ್ಪೀಡ್ ಅಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗುತ್ತೆ. ಆಲ್ ವೀಲ್ ಡ್ರೈವ್ ಕಾರ್ ಇಲ್ಲಿಗೆ ಬರಬೇಕಂದ್ರೆ ಆಲ್ ವೀಲ್ ಡ್ರೈವ್ ಬೇಕೇ ಬೇಕು. ಬಟ್ ಅಮೇಜಿಂಗ್ ಅನ್ಸಿದ್ ಏನಂದ್ರೆ ಏರ್ ಸಸ್ಪೆನ್ಷನ್ ನೋಡಿ, 39 mm ಲಿಫ್ಟ್ ಆಗುತ್ತೆ. ಆಲ್ಮೋಸ್ಟ್ ನನ್ನ ಕೈ ಇಷ್ಟು ಆರಾಮಾಗಿ ಹೋಗುತ್ತೆ ಒಳಗಡೆ. 4 inch ರೈಸ್. ಬಟ್ ಅದೇ ಡ್ರಾಪ್ ಆದ್ರೆ ಆಲ್ಮೋಸ್ಟ್ 30 mm ಕೆಳಗಡೆ ಬರುತ್ತೆ. ಅದಾದ್ಮೇಲೆ ಇನ್ನ ಕೆಳಗಡೆ ಹೋಗುತ್ತೆ. ಈಸಿ ಎಂಟ್ರೆನ್ಸ್ ಎಕ್ಸಿಟ್ ಮೋಡ್ ಅಂತ ಇದೆ ಗಾಡಿಲಿ. ಈಸಿ ಎಂಟ್ರೆನ್ಸ್ ಎಕ್ಸಿಟ್ ಮೋಡ್ ಏನಕ್ಕಿದೆ ಅಂದ್ರೆ, ಇವಾಗ ಈ ಹೈಟ್ ಅಲ್ಲಿ ಹತ್ತದು ಇಳಿಯೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆಫ್ ಮಾಡಿದ ತಕ್ಷಣ ಕೆಳಗಡೆ ಹೋಗ್ಬಿಡುತ್ತೆ, ಫುಲ್ ಕೆಳಗಡೆ ಹೋಗುತ್ತೆ. ಗ್ರೌಂಡ್ ಆಲ್ಮೋಸ್ಟ್ ಈ ಟೈರ್ ತನಕ ಬಂದ್ಬಿಡುತ್ತೆ ಗಾಡಿ. ಇಲ್ಲಿಂದ ಡೌನ್ ಆಗುತ್ತೆ. ಸೊ ಅವಾಗ ಇಳಿಯೋದಕ್ಕೆ ಹತ್ತೋದಕ್ಕೆ ಈಸಿ ಆಗುತ್ತೆ. ಡಿಸೈನ್ ಲ್ಯಾಂಗ್ವೇಜ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಕಾರ್. ಸೊ ಸ್ಕ್ಯಾಂಡಿನೇವಿಯನ್ ಡಿಸೈನ್ ಅಪ್ರೋಚ್ ಹೇಗೆ ಅಂದ್ರೆ ವೆರಿ ಮಿನಿಮಲಿಸ್ಟಿಕ್ ಡಿಸೈನ್. ಸೊ ನಾವೇನಂತ ಕರಿತೀವಿ ಅಂದ್ರೆ ಸೈಲೆಂಟ್ ಲಕ್ಸುರಿ ಅಂತ ಕರಿತೀವಿ. ಹೆಡ್ಲೈಟ್ಸ್ ಅಲ್ಲಿ ಇರೋದು ಥಾರ್ ಹ್ಯಾಮರ್ ಅಂತ. ಹೌದು, ನಾನು ಎಷ್ಟೊಂದ್ ಕಡೆ ನೋಡಿದ್ದೀನಿ ಅದು. ಬಟ್ ಎಲ್ಲ ವೋಲ್ವೋ ಕಾರ್ಸ್ ಅಲ್ಲಿ ಈ ತರ ಸಿಗ್ನೇಚರ್ ಟಿ ಶೇಪ್ಡ್ ಥಾರ್ ಹ್ಯಾಮರ್ ರೆಫರೆನ್ಸ್ ಇಂದ ಆಗಿರೋ ಹೆಡ್ ಲ್ಯಾಂಪ್, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್. ಸೊ ಈ ಜನರೇಷನ್ ಇಂದ 2 ಲೇಯರ್ಡ್ ಬಂದಿದೆ. ಆಮೇಲೆ ಗಾಡಿಗೂ ಅಷ್ಟೇ ಶೆಲ್ ಇದೆಯಲ್ಲ, ಮೇಜರ್ ಶೆಲ್, ಗಾಡಿ ಮೇಜರ್ ಶೆಲ್ ಚಾಸಿ ಇಟ್ಸ್ ಮೇಡ್ ಅಪ್ ಆಫ್ ಬೋರಾನ್ ಸ್ಟೀಲ್. ಸೊ ಬೇರೆ ಯಾವ ಮ್ಯಾನುಫ್ಯಾಕ್ಚರರ್ಸ್ ಬೋರಾನ್ ಸ್ಟೀಲ್ನ ಯೂಸ್ ಮಾಡಲ್ಲ, ಅಟ್ಲೀಸ್ಟ್ ಇಲ್ಲಾಂದ್ರೆ ಫ್ಲಾಗ್ಶಿಪ್ ಮಾಡೆಲ್ಸ್ ಅಲ್ಲಿ ಮಾತ್ರ ಇರುತ್ತೆ. ನಮ್ದೇನಂದ್ರೆ ಎಲ್ಲ ಈವನ್ ಆರ್ ಲೇಟೆಸ್ಟ್ EX30 ಸ್ಮಾಲ್ ಕಾರಿಂದ ದೊಡ್ಡ ಕಾರ್ವರೆಗೂ ಎಲ್ಲ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿ, ಬೋರಾನ್ ಸ್ಟೀಲ್ ಯೂಸ್ ಮಾಡಿನೇ ಮೇನ್ ಪ್ಲಾಟ್ಫಾರ್ಮ್ ಕನ್ಸ್ಟ್ರಕ್ಟ್. ಬಟ್ XC90 ಈಗ ಇರೋದು ಒಂದೇ ಪೆಟ್ರೋಲ್ ಇಂಜಿನ್, ದಟ್ ಈಸ್ ಹೈಬ್ರಿಡ್. ಮುಂಚೆ ಆಗಿದ್ರೆ ಡೀಸೆಲ್ ಇತ್ತು. ಐ ಥಿಂಕ್ 2020 ತನಕ ಡೀಸೆಲ್ಸ್ ಬರ್ತಿತ್ತು, ಇವಾಗ ಪೆಟ್ರೋಲ್ ಮೈಲ್ಡ್ ಹೈಬ್ರಿಡ್ ಬರುತ್ತೆ. ಸೊ ಇಟ್ಸ್ ವೆರಿ ಸ್ಮೂತ್, ಲೀನಿಯರ್ ಪವರ್ ಡೆಲಿವರಿ ಇರುತ್ತೆ. ಅಂದ್ರೆ ಏನಂದ್ರೆ ಕೆಲವು ಗಾಡಿಗಳನ್ನ ಸ್ಪೆಕ್ ಶೀಟ್ ಮೇಲೆ ನೋಡಿದ್ರು ಅರ್ಥ ಆಗಲ್ಲ, ರಿವ್ಯೂಸ್ ಅಲ್ಲಿ ನೋಡಿದ್ರು ಅರ್ಥ ಆಗಲ್ಲ, ಓಡ್ಸ್ ನೋಡಿದಾಗ. ಈ ಕಾರ್ನ ನನ್ನ ಇಂಜಿನ್ ಬಗ್ಗೆ ಆಗಲಿ ಡ್ರೈವ್ ಫೀಲ್ ಬಗ್ಗೆ ಈ ವಿಡಿಯೋಲಿ ಎಷ್ಟೇ ಮಾತಾಡಿದ್ರು ನಿಮಗೆ ಅರ್ಥ ಆಗಲ್ಲ. ಬಿಕಾಸ್ ನೀವು ಬಂದು ಡ್ರೈವ್ ಮಾಡಿದಾಗಲೇ ಅದು ಗೊತ್ತಾಗುತ್ತೆ ಆಲ್ ವೀಲ್ ಡ್ರೈವ್ ಇದೆ. ಈ ಥರ ಲೊಕೇಶನ್ಸ್ ಅಲ್ಲೆಲ್ಲ ಈಸಿಯಾಗಿ ಬರ್ಬೋದು. ಇನ್ ಕೇಸ್ ಕಷ್ಟ ಆಯಿತು ಅಂದರೆ ಏರ್ ಸಸ್ಪೆನ್ಷನ್ ಇದೆ, ಅಡಿಷನಲ್ ಅಡ್ವಾಂಟೇಜ್ ಅದು. ವಾಟ್ ಈಸ್ ದಿಸ್ B5 ಇಸ್ ದ ಸ್ಪೆಕ್. ಈ ವೇರಿಯಂಟ್ ಹೆಸರು ಟೋಟಲ್ ಆಗಿ ಎಷ್ಟು ಬರುತ್ತೆ ಹಾಗಾದ್ರೆ ವೋಲ್ವೋದಲ್ಲಿ ಇದು XC90 ಇಂಡಿಯಾಲ್ ಒಂದೇ B5 ವೇರಿಯಂಟೇ ಬರೋದು. ಓಕೆ, ಏರ್ ಸಸ್ಪೆನ್ಷನ್ ಕೆಳಗಡೆ ಹೋಗ್ತಾ ಇದೆ, ಏನಕ್ಕೆ ಹೇಳಿ? ಸೊ ಆಟೋಮೆಟಿಕ್ ಆಗಿ ಬೂಟ್ ಓಪನ್ ಮಾಡಿದ್ರೆ ಕಾರ್ ಅಸಂಪ್ಷನ್ ಹೆಂಗಿರೋದಂದ್ರೆ ನಾನೇನೋ ಲಗೇಜ್ ಇಡ್ತಾ ಇದ್ದೀನಿ, ಸೊ ಕೆಳಗಡೆ ಬರಬೇಕು ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂದ್ರೆ ಎಷ್ಟು ಕೆಳಗಡೆ ಹೋಯ್ತು ನೋಡಿ, ಆಲ್ಮೋಸ್ಟ್ ಹೋಗ್ತಾನೆ ಇದೆ ಇನ್ನು ಅದು.
ನನಗೆ ಈಸಿ ಆಗಲಿ ಅಂತ ಅದು ಕೆಳಗಡೆ ಬರ್ತಾ ಇದೆ. ಆಮೇಲೆ ಇಲ್ಲಿಂದ ಅಡ್ಜಸ್ಟ್ ಮಾಡ್ಬೋದು ನಾನು. ದಿಸ್ ಇಸ್ ದ ಬಟನ್ಸ್ ಫಾರ್ ಏರ್ ಸಸ್ಪೆನ್ಷನ್. ಅಗೇನ್ ನಾನು ಹೈಟ್ ಮಾಡಬೇಕಂದ್ರೆ ಬಟನ್ನ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಗೋ. ಓಕೆ, ಎಲೆಕ್ಟ್ರಾನಿಕಲಿ ಓಪನಬಲ್ ಟೈಲ್ ಗೇಟ್ ಇದೆ. ಆ್ಯಂಟಿ ಪಿಂಚ್ ಫಂಕ್ಷನ್ ಇದೆ. ಮಿಸ್ ಆಗಿ ಚಿಕ್ಕ ಮಕ್ಳು ಕೈ ಕೊಟ್ಟರು ಅದೇನು ಲಾಕ್ ಆಗಲ್ಲ. ಸೊ ಬನ್ನಿ ಇಂಟೀರಿಯರ್ ನೋಡಿ. ಇವಾಗ ಇಂಟೀರಿಯರ್ ಕಾರ್ ಒಳಗಡೆ ಬಂದಿದ ತಕ್ಷಣ ಮಾತ್ರ ನಿಮಗೆ ಒಳ್ಳೆ ಪ್ರೀಮಿಯಂ ಫೀಲ್ ಸಿಗುತ್ತೆ. ಒಂದು ಲಕ್ಸುರಿ ಕ್ಯಾಟಗರಿ ಕಾರ್ ಅಂದಮೇಲೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ದರ್. ಬಟ್ ಅಡಿಷನಲಿ ಕಂಫರ್ಟ್ ಅಂತ ಬಂದಾಗ ಈ ಕಾರಲ್ಲಿ ನೀವು ಎಷ್ಟೇ ಲಾಂಗ್ ಟ್ರಾವೆಲ್ ಮಾಡಿದ್ರು ಸ್ವಲ್ಪನೂ ಸ್ಟ್ರೆಸ್ ಅಥವಾ ಅಂದರೆ ಏನೋ ಟಯರ್ಡ್ ಅಂತ ಅನ್ಸಲ್ಲ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇದೆ, ಅಂಡರ್ ಸೈಜ್ ಸಪೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಎವ್ರಿಥಿಂಗ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಎಲೆಕ್ಟ್ರಿಕಲಿ. ಅಡ್ಜಸ್ಟ್ ಮಾಡ್ಬೋದು. ಯಾವುದು ಸೈಡ್ ವಿಂಗ್ಸ್ ಇದೆಯಲ್ಲ, ಇದರಲ್ಲಿ ಈ 2 ಸೈಡ್ ವಿಂಗ್ ಏನಿದೆ ಅದು ಹತ್ರ ಬರೋದಾಗ್ಲಿ ಲೂಸ್ ಟೈಟ್ ಎಲ್ಲ ಆಗ್ತಾ ಇರ್ತದೆ. ಬೇಸ್ಡ್ ಆನ್ ದ ಬಾಡಿ ಸೈಜ್ ಯು ಕ್ಯಾನ್ ಅಡ್ಜಸ್ಟ್. ಮನೇಲಿ ಹೇಗೆ ಫರ್ನಿಚರ್ಸ್ ಇರ್ತೀವಿ ಅದೇ ಥರನೇ ನಮ್ಮ ಇಂಟೀರಿಯರ್ ಇರೋದು. ಸೊ ದಿಸ್ ನಾಪಾ ಲೆದರ್ ನೋಡಿ, ರಿಯಲ್ ವುಡ್ ಯೂಸ್ ಮಾಡಿದ್ದಾರೆ, ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಇಲ್ಲಿ ದಿಸ್ ರಿಯಲ್ ವುಡ್ ಫ್ಯಾಬ್ರಿಕ್, ಕಂಪ್ಲೀಟ್ ಲೆದರ್ ರ್ಯಾಪ್. ಕಾರ್ನ ಸ್ಟಾರ್ಟ್ ಮಾಡೋಣ ಈಗ. ಸೊ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿದೆ, ನಾಟ್ ಬಟನ್ ಒಂಥರ ಸ್ವಿಚ್ ಅಂದ್ಕೊಡಿ. ಸೊ ಹೈಬ್ರಿಡ್ ಆಗಿರೋದ್ರಿಂದ ಒಳಗಡೆ ಸ್ಟಾರ್ಟ್ ಆಗೋದೇ ಗೊತ್ತಾಗಲ್ಲ. ನೋಡಿ, ಏರ್ ಸಸ್ಪೆನ್ಷನ್ ಫುಲ್ ಲಿಫ್ಟ್ ಆಗ್ತಾ ಇದೆ ಈಗ. ಫ್ರೇಮ್ಲೆಸ್ IRVMs ಇದೆ, ಪ್ಯಾನರಾಮಿಕ್ ಸನ್ರೂಫ್. ಸೊ ಇದ್ರದ್ದು ಮ್ಯೂಸಿಕ್ ಸಿಸ್ಟಮ್ ಅಂತ ಬಂದಾಗ ಐ ಥಿಂಕ್ 1400 ವಾಟ್ಸ್ ಅಲ್ಲ, 1410 ವ್ಯಾಟ್ಸ್ ಬರುತ್ತೆ. ಬೋಸ್ ಅಂಡ್ ವಿಲ್ಕಿನ್ಸ್ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ ಸೆಟಪ್. ನೀವು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್ ಹೋಗೋಣ ಬನ್ನಿ. ಬಟ್ ಕಾಪಿರೈಟ್ ಬರುತ್ತೆ ನೀವು ಹಾಕಿದ್ರೆ. ಈಗ ಇದು ಕಾಪಿರೈಟ್ ಅಲ್ಲ. ಯಾವುದು? ಇದು ಕಾಪಿರೈಟ್ ಇರಲ್ಲ. ಓಕೆ, ದೆನ್ ಯು ಕ್ಯಾನ್ ಪ್ಲೇ. BHK ಆನ್ ವೀಲ್ಸ್ ನನ್ನ ಪ್ರಕಾರ ಇದು. ಕಾನ್ಸರ್ಟ್ ಹಾಲ್ ಆನ್ ವೀಲ್. ಇದೆಲ್ಲ 2 ಲೇಯರ್ ಗ್ಲಾಸ್ ಬರುತ್ತೆ. ಇದನ್ನ ಒಂದ್ಸತಿ ನೀವು ರೋಲ್ ಅಪ್ ಮಾಡಿದ್ರೆ ಯಾವುದೇ ತರ ಟ್ರಾಫಿಕ್ ಜಾಮ್ ಅಲ್ಲಿ ಇದ್ರು ಸ್ವಲ್ಪನೂ ನಾಯ್ಸ್ ಒಳಗಡೆ ಬರಲ್ಲ. ಫುಲ್ ಸೈಲೆಂಟ್, ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ ಆ ತರ ಕಾರ್ ಒಳಗಡೆ. ಸೊ Volvo is the only car manufacturer who has partnership with Google. ಇನ್ನ ಸೆಕೆಂಡ್ ನನಗೆ ಇಷ್ಟ ಆಗಿದೆ ಕಾರಲ್ಲಿ, ಗೇರ್ ನಾಬ್ ಆಫ್ ದ ಕಾರ್ ಫುಲ್ ಗ್ಲಾಸ್ ಟೈಪ್ ಅಲ್ಲಿ ಇದೆ. ಕ್ರಿಸ್ಟಲ್ ಇದು, ರಿಯಲ್ ಕ್ರಿಸ್ಟಲ್ ಬರುತ್ತೆ ಇದು. ಸೊ ರಿಯಲ್ ಕ್ರಿಸ್ಟಲ್. Orifos ಅಂತ ಬಂದ್ಬಿಟ್ಟು ಇಟ್ಸ್ ಜ್ಯುವೆಲರಿ ಮ್ಯಾನುಫ್ಯಾಕ್ಚರರ್, ಅಗೇನ್ ಸ್ವೀಡನ್ ಬೇಸ್ಡ್. ಎಲ್ಲ ಸ್ವೀಡನ್ ಇಂದಾನೆ ತಂದಾಗಿದೆ. ಎಲ್ಲ ಸ್ವೀಡನ್ ಇಂದ. ಮತ್ತೆ ಮಸಾಜ್ ಫಂಕ್ಷನ್ ಬರುತ್ತೆ. 2 ಸೀಟ್ ಮಸಾಜ್ ಫಂಕ್ಷನ್, ವೆಂಟಿಲೇಟೆಡ್ ಸೀಟ್ಸ್, ಹೀಟೆಡ್ ಸೀಟ್ಸ್, ಕೂಲ್ ಸೀಟ್ಸ್ ಎಲ್ಲ ಇರುತ್ತೆ. ಲೆವೆಲ್ 2 ಬರುತ್ತಾ, ಲೆವೆಲ್ 3 ಬರುತ್ತಾ ಇದು? ಇಟ್ಸ್ ಲೆವೆಲ್ 2, ಲಿಟಲ್ ಅಡ್ವಾನ್ಸ್ ದೆನ್ ಲೆವೆಲ್ 2 ಪ್ಲಸ್. ಲೆವೆಲ್ 2 ಪ್ಲಸ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಸೈಡ್ ಕೊಲಿಷನ್ ಇರ್ಬೋದು, ಸೈಡ್ ವೆಹಿಕಲ್ ಮಾನಿಟರಿಂಗ್ ಎಲ್ಲ ಮಾಡ್ತಾ ಇರುತ್ತೆ. ಗೈಸ್, ಇನ್ನೊಂದು ಪಾಯಿಂಟ್ ಏನಂದ್ರೆ, ಈ ಸೀಟ್ ಬೆಲ್ಟ್ ಏನು ನೋಡ್ತಾ ಇದ್ದೀರಾ, ದಿಸ್ ವಾಸ್ ಇನ್ವೆಂಟೆಡ್ ಬೈ ವೋಲ್ವೋ. ಸೊ ಮಾರುತಿ ಆಗಲಿ ಮರ್ಸಿಡೀಸ್ ಆಗಲಿ ಯಾವುದೇ ಕಾರಲ್ಲಿ ನೀವು ಸೀಟ್ ಬೆಲ್ಟ್ ನೋಡಿದ್ರು ಇಟ್ ವಾಸ್ ಪ್ರೀವಿಯಸ್ಲಿ ಫಸ್ಟ್ ಮಾಡಿದ್ದೆ ವೋಲ್ವೋ. ಇಟ್ ವಾಸ್ ಪೇಟೆಂಟ್ ಫ್ರೀ. ಸೊ ಅದಕ್ಕೆ ಎಲ್ಲ ಆ ಟೆಕ್ನಾಲಜಿ ಯೂಸ್. ಅಕಸ್ಮಾತ್ ವೋಲ್ವೋದವ್ರು ಪೇಟೆಂಟ್ ಮಾಡಿದಿದ್ರೆ ಇವತ್ತು ನಮ್ಮ ಕಾರ್ಗಳಲ್ಲಿ ಸೀಟ್ ಬೆಲ್ಟೇ ಇರ್ತಿರ್ಲಿಲ್ಲ. ವೋಲ್ವೋ ಸಿಕ್ಕಾಪಟ್ಟೆ ರಿಚ್ ಆಗ್ತಿತ್ತು. ಈ ಕಾರಲ್ಲಿ 20 ಇಂಚ್ ವೀಲ್ಸ್ ಇದೆ, ಲೋ ಪ್ರೊಫೈಲ್ ಟೈರ್ಸ್, ಆಲ್ 4 ಡಿಸ್ಕ್ ಬ್ರೇಕ್ಸ್, ಬ್ರೇಕಿಂಗ್ ಈಸ್ ಅಲ್ಟಿಮೇಟ್. ಬ್ರೋ, ಹುಡ್ ಓಪನ್ ಮಾಡಿ ಒಂದು ನಿಮಿಷ. 2 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಹೈಬ್ರಿಡ್ ಇಂಜಿನ್. ಬಟ್ ಯಾವುದೇ ಕಾರಣಕ್ಕೂ ಈ 2 ಲೀಟರ್ ಅಂತ ಗೊತ್ತಾಗಲ್ಲ ಡ್ರೈವ್ ಮಾಡ್ಬೇಕಾದ್ರೆ. ಸಿಂಪಲ್ ಇಂಜಿನ್ ಬೇ ನೋಡಿ ಎಷ್ಟು ಕ್ಲೀನಾಗಿದೆ. ಸರ್ವಿಸ್ ಎಲ್ಲ ಏನು ಇಂಟರ್ವಲ್ ಇದೆ ಇದಕ್ಕೆ? 10,000 ಕಿಲೋಮೀಟರ್ಸ್ ಒಂದು. ಇನ್ನೊಂದು ನೋಡಿ, ನಾನು ಇಲ್ಲಿ ನಿಂತು ನಾನು 6.1 ಇದ್ದೀನಿ, ನನ್ನ ಕೈಗೆ ಸಿಗ್ತಾ ಇಲ್ಲ. ಎಸ್, ನೋ, ಸೈಡಿಂದನೇ ಕ್ಲೋಸ್ ಮಾಡಬೇಕು. ಈಗ ನಾರ್ಮಲ್ ಕಾರ್ಸಲ್ಲಿ ನೀವು ರಿಕ್ವೆಸ್ಟ್ ಸೆನ್ಸರ್ ಅನ್ನೋದು ಬರೀ ಡ್ರೈವರ್ ಸೈಡಲ್ಲಿ ನೋಡಿರ್ತೀರಾ. ಬಟ್ ಈ ಕಾರಲ್ಲಿ ಆಲ್ 4 ಡೋರ್ಸ್ ಕೀ ಯಾರ ಹತ್ರ ಆದರೂ ಇರಲಿ, ಸುಮ್ಮನೆ ಬಂದು ಇದನ್ನು ಟ್ಯಾಪ್ ಮಾಡಿದ್ರೆ ಸಾಕು, ಕಾರ್ ಅನ್ಲಾಕ್ ಆಗುತ್ತೆ, ಒಳಗಡೆ ಕೂತ್ಕೊಬೋದು. ನಾವು ದ ಡೋರ್ ಪ್ಯಾಡ್ಸ್, ಸನ್ಶೇಡ್ಸ್. ಬಟ್ ಇದೊಂದು ಎಲೆಕ್ಟ್ರಿಕ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಳಗಡೆ ಕೂತ್ಕೋತಾ ಇದ್ದೀನಿ. ಸೆಂಟರಲ್ಲಿ AC ಕಂಟ್ರೋಲ್ ಇದೆ, AC ವೆಂಟ್ಸ್ ಜೊತೆ. ದಿಸ್ ಈಸ್ ದ ವ್ಯೂ. ಬ್ಲ್ಯಾಕ್ ಕಲರ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆ. ಬಟ್ ಸ್ಪೇಸ್ ಅದೇ ಥರ ಇದೆ. ಇದನ್ನು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ಬಟ್ ಸ್ವಲ್ಪ ಕುಳ್ಳಕ್ಕಿರೋರು ಕೂತ್ಕೊಂಡ್ರೆ, ಶಾರ್ಟ್ ಪೀಪಲ್ ಇನ್ನೂ ಮುಂದೆ ಪುಷ್ ಮಾಡಿದ್ರೆ ವಿಲ್ ಗೆಟ್ ಎನಫ್ ಲೆಗ್ ರೂಮ್, ನೀ ರೂಮ್. ಅಂಡರ್ ಥೈ ಸಪೋರ್ಟ್ ಈಸ್ ಆಲ್ಸೋ ಗುಡ್. ಆ್ಯಂಡ್ ನೀವು ಎಲ್ಲ ಕಾರಲ್ಲೂ ಸ್ಪ್ಲಿಟ್ ಫಂಕ್ಷನ್ ನೋಡಿದಾಗ 60-40 ಇರುತ್ತೆ. ಬಟ್ ಈ ಕಾರಲ್ಲಿ 40-40-20. ಈಗ XC90ನ ಡ್ರೈವ್ ಮಾಡುವಂಥ ಸಮಯ. ಎಲೆಕ್ಟ್ರಿಕ್ ಪಾರ್ಕಿಂಗ್, ಬ್ರೇಕ್ ಡೌನ್,
ಡ್ರೈವ್ಗೆ ಹಾಕಿದ್ದೀನಿ. ಯಾ ವೋಲ್ವೋದು P1800 ಅಂತ ಒಂದು ಕಾರ್ ಇತ್ತು. ಗೊತ್ತು. ಸೊ ದಟ್ಸ್ ದಿ ಹೈಯೆಸ್ಟ್ ಡ್ರಿವನ್ ಪ್ರೈವೇಟ್ ಕಾರ್ ಇನ್ ದಿ ಹೋಲ್ ವರ್ಲ್ಡ್. ಎಷ್ಟು ಹೊಡಿತು ಬ್ರೋ? 84 lakh kilometers ಓಡಿದೆ ಗಾಡಿ. ಬ್ರೋ ಏನು ಬಸ್ ಥರ ಯೂಸ್ ಮಾಡಿದ್ದಾರೆ ಕಾರ್ನ? He has kept it for a very long time. ಮೋಸ್ಟ್ಲಿ ಮೊಮ್ಮಕ್ಕಳೆಲ್ಲ ಓಡಿಸ್ಬಿಟ್ಟಿದ್ದಾರೆ. ಅವರೇ ಓಡಿಸಿದ್ದಾರೆ, ಅವ್ರು ಮೇಜರ್ಲಿ ಅವರೇ ಓಡಿಸಿರೋದು. 3, 2, 1 ಓವರ್ಟೇಕ್ ಎಲ್ಲ ಮಾಡ್ಬೇಕಾದ್ರೆ ನೋ ಪ್ರಾಬ್ಲಮ್, ಜಸ್ಟ್ ಫೈಂಡ್ ಅ ವೇ. ಥ್ರಾಟಲ್. ನೋಡಿ ಹೆಂಗ್ ಹೋಗುತ್ತೆ, ಸಖತ್ ಈಸಿ ಅನ್ಸಲ್ವ ಗಾಡಿ. ಇಟ್ಸ್ ವೆರಿ ಈಸಿ ಟು ಡ್ರೈವ್. ನೈಸ್ ಕಾರ್. ಪವರ್ ಹೇಗೆ ಅನ್ಸುತ್ತೆ? ಈ ಎಸ್ ಯು ಜಾಸ್ತಿ ಇದೆ ಅಂದರೆ ಕಂಪೇರಿಂಗ್ ಟು ದ ಸೈಜ್. ಅಡಿಕ್ವೇಟ್ ಪವರ್ ಇದೆ. ಇಟ್ಸ್ ನಾಟ್ ಅ ವೆರಿ 2 ಲೀಟರ್ ಇಂಜಿನ್ ಅಂತ ಯಾವುದೇ ಕಾರಣಕ್ಕೂ ಅನ್ಸಲ್ಲ ಇದು. ಫೀಲ್ಸ್ ಲೈಕ್ ಅ ಬಿಗರ್ ಇಂಜಿನ್. ನಿಮ್ಮ ಮೈಲೇಜು ಬಂತು, ಪರ್ಫಾರ್ಮೆನ್ಸ್ ಬಂತು. ನಾವು ಓಲ್ವೋಲ್ ಬರೀ ಬ್ರೇಕಿಂಗ್ ಬಗ್ಗೆನೇ ಜಾಸ್ತಿ ಮಾತಾಡೋದು. 0 to 100 ಅಲ್ಲ, 100 to 0. ಲೈಫಲ್ಲಿ ಒಂದು ಕಾರ್ ಟೆಸ್ಟ್ ಡ್ರೈವ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ನೋಟಿಸ್ ಮಾಡೋದು ಬ್ರೇಕಿಂಗು. ಕಾರ್ ಎಷ್ಟು ಬೇಗ 0 to 100 ಹೋಗುತ್ತೆ ಸೆಕೆಂಡ್ರಿ ಅದು, ಬಟ್ ಕಾರ್ ಎಷ್ಟು ಬೇಗ 100 to 0 ಬರುತ್ತೆ ಅನ್ನೋದು ಪಾಯಿಂಟ್. ಇಂಪಾರ್ಟೆಂಟ್. ಸೊ ಈ ಕಾರು 100 to 0 ಇಟ್ ವಿಲ್ ಸ್ಟಾಪ್ ವಿತ್ ಇನ್ 30 meters. 30 meters. ಆ ಪಾಯಿಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಫಾಸ್ಟ್ ಎಲ್ಲ ಕಾರು ಹೋಗುತ್ತೆ. ನಾನು ಬಲೆನೋ ತೊಗೊಂಬಂದ್ರೆ ಅದು 140, 150 ಹೋಗುತ್ತೆ, ಬಟ್ ಆ ಸ್ಪೀಡಿಂದ 0ಗೆ ಎಷ್ಟು ಬೇಗ ಬರುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ದಟ್ ಇಸ್ ದ ಫೋಕಸ್ ಆಫ್ ವೋಲ್ವೋ. ಈಗ ವೋಲ್ವೋ XC90 0 to 100 ಟೆಸ್ಟ್ ಮಾಡೋಣ. ಕಮಾನ್, ಲೆಟ್ಸ್ ಗೋ. ದಟ್ಸ್ ಫಾಸ್ಟ್, ಕ್ವಿಕ್. ಹಿಂದೆ ಮಿರರಲ್ಲಿ ಒಬ್ರು ಕಾಣಿಸ್ತಾನೆ ಇಲ್ಲ. ಎಂಜಾಯ್ಡ್ ದ ಡ್ರೈವ್. ಸ್ಪೀಕರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಕಾರ್ ಓಡಿಸಿ ಅರ್ಧ ಸುಸ್ತಾಗಿ ಹೋಗಿದ್ದೀವಿ. ಇವತ್ತು ಫುಲ್ ಬಿಸಿಲು. ಅದ್ರ ಜೊತೆ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಂದಿ ಬೆಟ್ಟದ ತುದಿಲೇ ತಂದು ಬೆಟ್ಟ ತೋರಿಸ್ಬಿಟ್ರು. ಅಷ್ಟೇ ಕ್ಲೋಸ್ ಇವತ್ತು ನಂದಿ ಬೆಟ್ಟ.
ಊಟ ಮಾಡಿ ಮಲ್ಕೊಳ್ಳಿ. ಸೊ ಗೈಸ್, ಫೈನಲಿ ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬೆಂಗಳೂರಿಗೆ ಹೋಗೋಕ್ಕೆ ಇನ್ನೂ 1 ಅವರ್ ತೋರಿಸ್ತಾ ಇದೆ. ಇಲ್ಲಿಂದ ನಾನು ಮೈಸೂರಿಗೆ ಹೋಗಬೇಕು. ಸೊ ಟೋಟಲಿ 3-4 hours ಆಗುತ್ತೆ. ಸಿ ದಿಸ್ ಟ್ರಾಫಿಕ್. ಸೊ ಇನ್ನು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ವೋಲ್ವೋ ಬ್ರೇಕಿಂಗ್ ಹಿಂಗೂ ಟೆಸ್ಟ್ ಮಾಡಬಾರ್ದು ಪ್ಲೀಸ್. ಓಕೆ ಗೈಸ್, ಬಾಯ್.